ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶ್ರೀಮ್ ಬ್ಲಾಗ್. ಇವತ್ತು ತಿಂಡಿಗೆ ಅಡೆ ದೋಸೆ ಮಾಡೋಣ ಅಂತ ಎಲ್ಲ ನೆನೆಸಿಟ್ಟಿದ್ದೀನಿ. ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾವು ಅಕ್ಕಿ, ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ. ಇದು ಒಂದು ಪಾವು ಅಕ್ಕಿಗೆ ಒಂದು ಹಿಡಿ ಕಡಲೆಬೇಳೆ, ಒಂದು ಹಿಡಿ ತೊಗರಿಬೇಳೆ, ಒಂದೂವರೆ ಹಿಡಿಯಷ್ಟು, 1-2 ಹಿಡಿಯಷ್ಟು ಉದ್ದಿನಬೇಳೆ, ಸ್ವಲ್ಪ ಹೆಸರುಬೇಳೆ. ಇದ್ರ ಜೊತೆ ಒಂದು 4 ಕಾಳು ಮೆಂತ್ಯ ಹಾಕ್ಕೋಬೇಕು. ಇದನ್ನೆಲ್ಲ ರಾತ್ರಿನೇ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ನೆನೆಸಿ ಇಟ್ಕೋಬೇಕು. ರಾತ್ರಿ ನೆನೆಸ್ಬೇಕು ಮಲಗೋ ಮುಂಚೆ. ಬೆಳಗ್ಗೆಗೆ ನೋಡಿ, ಬೆಳಗ್ಗೆ ತೊಳೆದು ಎಲ್ಲ ಇದು ಮಾಡಿದ್ದೀನಿ. ನೆಂದಿದೆ, ಚೆನ್ನಾಗಿ ನೆಂದಿದೆ. ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಏನು ಬೇಕು ಅಂದರೆ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, 1 ಕಪ್ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ, ಹಿಂಗು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ನಾನೊಂದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8, ಖಾರದ ಮೆಣಸಿನ್ಕಾಯಿ ಒಂದು 8 ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ನಿಮಗೆ ಖಾರ ಜಾಸ್ತಿ ತಿನ್ನೋ ಹಾಗಿದ್ರೆ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು. ನಮ್ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ ನಾನು ಮೀಡಿಯಮಾಗಿ ಹಾಕಿದ್ದೀನಿ. ಇದಿಷ್ಟನ್ನು ನೆನೆಸಿ ಇದೆರಡನ್ನೂ ರುಬ್ಕೋಬೇಕು. ಈ ನೆನೆಸಿರೋ ಧಾನ್ಯ ಎಲ್ಲನೂ ಸೇರಿ ಈ ಮಸಾಲೆ ಐಟಮ್ ಇಷ್ಟನ್ನು ಇದೆಲ್ಲ ಸೇರಿ ರುಬ್ಬಿಟ್ಕೋಬೇಕು. ರುಬ್ಬಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಬಟ್ ಇದೆಲ್ಲ ನೆನೆಸಿದ್ರೆ 2 ಪಾವು ಆಗುತ್ತೆ. ಒಟ್ಟಿಗೆ 2 ಪಾವು ಲೆಕ್ಕ ಬಂದರೆ ನಿಮಗೆ ಒಂದು 5-6 ಜನ ತಿಂಡಿಗೆ ಆರಾಮಾಗಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಅದು ರುಬ್ಬಿದ್ಮೇಲೆ ತೋರಿಸ್ತೀನಿ.